ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಅವ್ರು ಚೆನ್ನಾಗವ್ರೆ, ನಾವೇ ಚೆನ್ನಾಗಿಲ್ಲ. ಯಾಕೆ ನಿಂಗೇನಾಗಿದೆ? ಈಗ ಹಬ್ಬ ಅಂತ ಐತೆ ಸ್ಮೆಲ್ಲು. ಯಾಕಂದರೆ ಚಿಕ್ಕಪೇಟೆಗೆ ಬಂದಿದ್ದೀವಿ ನಾವು, ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ಮೆಲ್ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಏನಿಲ್ಲ, ಆ್ಯಕ್ಚುಲಿ ನಾವು ಬರ್ತಾನೆ ಇರ್ತೀವಿ ಚಿಕ್ಕಪೇಟೆ ಮಾರ್ಕೆಟ್ ಕಡೆ. ಗುರುವಾರ ಬರ್ತಾ ಇರ್ತೀವಿ, ಮತ್ತೆ ನಿಲ್ಸ್ಬಿಟ್ಟು ನಡ್ಕೊಂಡು ಹೊಂಟೋಯ್ತಾ ಇದ್ವಿ. ಇವತ್ತು ಕಾರ್ ಪಾರ್ಕಿಂಗ್ ಫುಲ್ಲು ಏನದು ರಶ್ ಆಗ್ಬಿಟ್ಟಿದೆ. ಅಲ್ಲೇ ಸೈಡಲ್ಲಿ ಹಾಕೊಂಡಿರಿ ಸರ್, ಕಾರ್ ತೆಗೆದು ಬಂದು ಕರಿತೀರಿ ಅದು. ನಿಂತಿದ್ದೀನಿ ಅದಕ್ಕೆ ಅಲ್ಲ ಕೂತಿದ್ದೀನಿ. ನಾವು ಆ್ಯಕ್ಚುಲಿ ಬೆಳಗ್ಗೆನೇ ಹೋಗಿ ಬಂಡಿಕಾಳಮ್ಮ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಈಗ ಬಂದಿದ್ದೀವಿ. ಇಲ್ಲಿ ಬರಬೇಕಾಗಿತ್ತು, ಬಟ್ ಬಂಡಿ ಮಕ್ಕಳಮ್ಮಗೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ಏನೋ ಹೋಗುವಾಗ ಸಡನ್ನಾಗಿ ಏನೋ ಒಂದು ಫೋನ್ ಬಂತು, ಸರಿ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೇ ಬಂದ್ಬಿಡೋಣ ಅಂತ ಆನ್ ದ ವೇ ಬರ್ತಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಅಲ್ಲಿ ದೇವ್ರದ್ದು ಅಲಂಕಾರ ಎಲ್ಲ ಮಾಡ್ತಾ ಇರೋದು ತುಂಬ ಚೆನ್ನಾಗಿತ್ತು. ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ ನೋಡಿ ನೋಡಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಅಮ್ಮ. ಇವಾಗೇನು ರೆಡಿ ಮಾಡ್ತಾ ಇದ್ದಾರಲ್ಲ ಈ ಥರ, ಇವಾಗ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಮನೆಗೆ. ಅಂದರೆ ಮನೆಗಳಿಗೆ ಕರ್ಕೊಂಡೋಗಿ ಪೂಜೆ ಮಾಡಿ ಮಡ್ಲಕ್ಕಿ ತುಂಬಿ ಕಳಿಸ್ತಾರಲ್ಲ, ಹಾಗಾಗಿ ಅಮ್ಮ ರೆಡಿಯಾಗಿ ಕೂತಿದ್ದಾರೆ. ಇವಾಗ ಹೊರಡ್ತಾರೆ ಅಮ್ಮ, ಇವಾಗ ಕರ್ಕೊಂಡು ಹೋಗ್ತಾರೆ ಅಮ್ಮನ್ನ. ಚಿಕ್ಕಪೇಟೆಲಂತೂ ತುಂಬಾ ರಶ್ ಇದ್ರು ಇವತ್ತು. ಇವಾಗ ವೀಕೆಂಡಲ್ಲಿ ಇಲ್ಲಾಂದರೆ ಹಬ್ಬಗಳಲ್ಲಿ ಇರ್ತಾರಲ್ಲ, ಆ ಥರ ಸಖತ್ ರಶ್ ಇದ್ದರು. ನಾನು ಯಾವುದೂ ಹಬ್ಬ ಇಲ್ವಲ್ಲ ಇವಾಗ ರೀಸೆಂಟಲ್ಲಿ ಅಂತ ಅಂದ್ಕೊಂಡೆ, ಬಟ್ ಏನೋ ಗೊತ್ತಿಲ್ಲ ಅಪ್ಪ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ನಾನು ಯಾವುದೂ ಬೇರೆ ಸೀರೆ ಆಗಲಿ ಅಥವಾ ಬೇರೆ ಏನು ಶಾಪಿಂಗಿಗೆ ಹೋಗಿರಲಿಲ್ಲ. ನನಗೆ ಬೇಕಾಗಿದ್ದಿದ್ದು ಒಂದು ಮ್ಯಾಚಿಂಗ್ಗೆ ಒಂದು ಬ್ಲೌಸ್ ಪೀಸ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಮ್ಯಾಚಿಂಗ್ ಸೆಂಟರ್ಗೆ ಹೋಗಿದ್ದೆ. ಬಟ್ ಚೆನ್ನಾಗಿತ್ತು, ಇಲ್ಲಿ ಎಲ್ಲ ಥರ ಕಲೆಕ್ಷನ್ಸ್ ಇತ್ತು. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ದು. ಅದಾದಮೇಲೆ ಇವರು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ತೊಗೋಬೇಕಾಗಿತ್ತು, ಅಂದರೆ ದೇವ್ರ ಮನೆಗೆ. ನಾವು ಆಲ್ರೆಡಿ ಹಾಕಿದ್ದೀವಿ, ಬಟ್ ಆದರೆ ಅದನ್ನ ಚೇಂಜ್ ಮಾಡಿ ಬೇರೆ ಹಾಕೋಣ ಅಂತ ಈ ಶಾಪಿಗೆ ಬಂದ್ವಿ. ಯಾವಾಗಲೂ ಜಾಸ್ತಿ ಇದೇ ಶಾಪಲ್ಲೇ ತೊಗೊಳ್ಳೋದು. ಅದಾದಮೇಲೆ ನೆಕ್ಸ್ಟು ನಾವು ಹೋಗಿದ್ದು ಈ ಥರ ಸ್ಟ್ಯಾಂಡ್ ತೊಗೊಳಕ್ಕೆ, ಮಣೆ ತೊಗೊಳಕ್ಕೆ. ಇವಾಗ ದೇವ್ರದ್ದು ಕಳಶ ಇಡೋಕ್ಕಾಗಲಿ, ಇಲ್ಲಾಂದರೆ ಒಂದು ಚಿಕ್ಕ ದೇವ್ರಿದೆಯಲ್ಲ ನಮ್ಮ ಮನೇಲಿ, ಅಂದರೆ ಮುಂದೆಗಡೆ ಒಂದು ವಿಗ್ರಹ ಥರ ಇಟ್ಟಿದ್ದೀವಿ. ಸೊ ಅದನ್ನು ಅದ್ರ ಮೇಲೆ ಕೂರಿಸಿ ಪೂಜೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಹುಡ್ಕೋಣ ಅಂತ ತೊಗೋತಾ ಇದ್ವಿ. ಅಮ್ಮ ಏನು ಬಂದ ತಕ್ಷಣ ಕ್ಲೀನ್ ಮಾಡ್ತಾ ಇದೆಯಾ? ಇಷ್ಟ ಹಾಕು. ಅದೇ ಏನು ಬಂದ ತಕ್ಷಣ ಅದನ್ನು ತೋರಿಸ್ಬಿಟ್ರೆ ವಾಂತಿ ಮಾಡಿಬಿಡ್ತಾರೆ ಜನ ಅಷ್ಟೇ. ನೋಡಿ ಎಷ್ಟು ಕ್ಯೂಟಾಗಿದೆ. ನನಗೆ ಬೆಕ್ಕಂದರೆ ತುಂಬ ಇಷ್ಟ. ಸೊ ಒರಿಜಿನಲ್ ಬೆಕ್ಕನ್ನ ತಂದು ಸದ್ಯಕ್ಕೆ ಅದನ್ನು ನೋಡ್ಕೊಳಕ್ಕಾಗಲ್ಲ ಅಂತ ಇದೊಂಥರ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಇದನ್ನು ತೆಗೆದಿಟ್ಟಿದ್ವಿ. ಏನಂದರೆ ತೊಗೊಂಡು ಬರೋದು ಹೆಚ್ಚಲ್ಲ, ತಂದ ಮೇಲೆ ಅದನ್ನು ಅದೇ ಥರ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋಬೇಕು. ಸುಮ್ಮನೆ ಏನೋ ತಂದಿದ್ದೀವಿ ಒಂದಿಷ್ಟು ಊಟ ಹಾಕು ಹೆಂಗಂದ್ರೆ ಹಂಗದು ಇರುತ್ತೆ ಅಂತ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ತಂದಿಲ್ಲ. ಕಳ್ಳ ಏನು ತಂದೆ? ಪಿಸ್ಸು ಪಿಸ್ಸು ಪಿಸ್ಸು. ಇದು ಯಾಕೆ ತಿಂದ್ಬಿಡ್ತಿದ್ದೀನಿ ಕವರಲ್ಲಿ ಅಂತ ಕೇಳು. ನೀನೇ ಹೇಳ್ಬಿಡು ಯಾಕೆ ಅಂತ, ನಾನು ಕೇಳೋದೇನು. ಅದೇನಂದರೆ ಅದಕ್ಕೆ ಟೆಂಪ್ರೇಚರು ಸರಿ ಹೋಗಬೇಕು, ಇಲ್ಲಾಂದರೆ ಸುತ್ತೋಗ್ಬಿಡುತ್ತೆ. ಇನ್ನೂ ಮೇಲಿದೆ, ಅದಕ್ಕೆ ಟೆಂಪ್ರೇಚರು ಸೆಟ್ ಆಗಬೇಕು. ಚಿಕ್ಕಪೇಟೆಯಿಂದ ಬರೋದೇ ಕಾಯ್ತಾ ಇರ್ತಾಳೆ ನಮ್ಮ ಹೆಂಡ್ತಿಯವರು. ಸೊ ಏನಂದರೆ ಅಲ್ಲಿ ಏನು ತೊಗೊಂಡಿದ್ದೀವಿ ಅಂತ ನೋಡಿರ್ತಾಳೆ, ಆದರೂ ಈ ಪ್ಯಾಕಿಂಗ್ ಓಪನ್ ಮಾಡೋದು ಅವಳಿಗೆ ಭಾಳ ಇಷ್ಟ. ಓಪನ್ ಮಾಡಿ ಅರ್ದು ಅದನ್ನು ಸೂಪರ್ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ನಮ್ಮ ಮನೇಲಿ ದೇವ್ರ ಮನೇಲಿ ನಾನು ಕಳ್ಸಾಡೋದು ಇದ್ರ ಮೇಲೇ. ಸೊ ಅದು ಹಾಳಾಗಿತ್ತು, ಹಾಗಾಗಿ 2 ಮಣೆಗಳನ್ನ ತೊಗೊಂಬಂದಿದ್ದೆ. ನಾನು ಹೆಂಡ್ತಿ ಬೆಳ್ಳಿದೆ ತಗೋ ಅಂದು. ಒಂದು ಬಂದು 62,000 ಆಯಿತು, ಇನ್ನೊಂದು ಬಂದು 34,000 ಚೇಂಜ್ ಆಯಿತು. ಸೊ ಇಷ್ಟ ಆಯಿತು. ಎಷ್ಟಾಯಿತು? ಏನಪ್ಪು ಎಷ್ಟಾಯಿತು ಇದು ಹೇಳು. ಇದಾ? 1 ಬೆಳ್ಳಿ
ಮಳೆ ಬಂದು ಇದು ದೊಡ್ಡದು, ಇದು 64,000 ಚೇಂಜ್ ಆಯ್ತು. ಆದರೆ 64 ರೂಪಾಯಾ? ಅಲ್ಲಮ್ಮ, ಮತ್ತೆ 64,000 ಚೇಂಜ್ ಆಯ್ತು. ಅಲ್ಲ, ಈಗ ನೀನು 64,000 ಹೇಳೋದನ್ನ ನಾನು 64 ರೂಪಾಯಿ ಮಾಡ್ಕೋಬೇಕಾ? ಯಾಕೆ ಹಂಗೆಲ್ಲ ಅನ್ಕೊಂಡು? ಅದೆಷ್ಟು ಕೆಳಗಡೆದು? ಇದು ಬಂದು ಸುಮಾರು ಒಂದು 1/4 kg ಇದೆ. 1/4 kg ಅಂದರೆ ಅವರು ಮೇಕಿಂಗ್ ಚಾರ್ಜಸ್ ಎಲ್ಲ ಹಾಕಿ 30,000 ಆಯ್ತು. ಇದು 30,000 ಆಯ್ತಾ? ಒಂದು 1/4 kg. ಇದನ್ನು ಆ್ಯಕ್ಚುಲಿ ಕಮೆಂಟ್ ಮಾಡಿ ಆಯಿತಾ? ಇವರು ಸುಮ್ಮನೆ 64,000 ರೂಪಾಯಿ ಆಯಿತು, ಅಷ್ಟಾಯಿತು ಇಷ್ಟಾಯಿತು ಅಂತ ಕತೆ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ಇದನ್ನು ತಗೊಂಡಿರೋರು ಎಷ್ಟಾಗುತ್ತೆ ಅಂತ ಕಮೆಂಟ್ ಮಾಡಿ. ಇದು ಬೆಳ್ಳಿದು ಕಣೋ. ಅದನ್ನು ಅವರೇ ನೋಡಿದವರೇ ಹೇಳ್ತಾರೆ ಇದು ಬೆಳ್ಳಿದ ಅಲ್ವಾ ಅಂತ. ಎರಡು ಬೆಳ್ಳಿದು ತೊಗೊಂಬಂದಿದ್ದು ನಾವಿಬ್ಬರು. ಸರಿ, ವಿಡಿಯೋ ನೋಡಿದವ್ರು ಹೇಳಿ ಇದು ಬೆಳ್ಳಿದಲ್ವಾ ಅಂತ. ನನಗೆ ಗೊತ್ತು ಅದೇನು ಅಂತ, ಬಟ್ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಅಮೌಂಟ್ ಯಾರು ಗೆಸ್ ಮಾಡ್ತಾರೋ ಅವ್ರಿಗೆ ಕೊಡ್ತೀಯಾ? ಅವ್ರಿಗೆ ಒಂದು ಬೆಳ್ಳಿಕಾಯಿನ ಉಚಿತವಾಗಿ ನಾನು ಕೊಡ್ತೀನಿ. ತಿರ್ಗಾ ನಾನು ಆಫರ್ ಕೊಡ್ತಾ ಇದ್ದೀನಿ. ತಿರ್ಗಾ ಫಸ್ಟ್ ಒಂದು ಸರಿ ಕೊಟ್ಟಿದ್ದೆ ಗೊತ್ತಾ, ಅವ್ರು ಯಾರೋ ಒಬ್ರು ಪಾಪ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು. ಇನ್ನೊಬ್ರು ಅವ್ರ ಹೆಸರು ಕಳಿಸ್ಲೇ ಇಲ್ಲ. ನಾನು ಅವ್ರಿಗೆ 2-3 ಸಲ ಮೆಸೇಜ್ ಮಾಡಿದೆ. ಈಗಲೂ ಕಳಿಸ್ಕೊಡಿ ನಿಮ್ಮ ಹೆಸರನ್ನ, ನಿಮ್ಮ ಕಾಯಿನ್ ಹಾಗೇ ಇದೆ. ಖಂಡಿತವಾಗ್ಲೂ ಅವ್ರಿಗೂ ಕಳಿಸ್ಕೊಡ್ತೀವಿ. ಇಲ್ಲಿ ತೋರಿಸ್ತೀನಿ ಕರೆಕ್ಟ್ ಪ್ರೈಸು, ಇದ್ರದ್ದು ರೇಟು ಎಷ್ಟಿದೆ ಅಂತ ಹೇಳಿ, ಇದ್ರದ್ದು ರೇಟ್ ಎಷ್ಟಿದೆ ಅಂತ ಹೇಳಿ. ಆಯ್ತಾ? 1 ಅವರ್ ಆಯ್ತಾ ಈಗ? ಆ್ಯಕ್ಚುಲಿ ಏನಂದರೆ ಇದು ಟೆಂಪ್ರೇಚರು, ಈ ಟೆಂಪ್ರೇಚರು ಒಂದಾಗಿರುತ್ತೆ, ಆವಾಗ ಫಿಶ್ ಸಾಯಲ್ಲ. ಅದಕ್ಕೇನೆಂದರೆ ನಾವು ತಂದಿದ ತಕ್ಷಣ ಮೀನುಗಳನ್ನ ಸೀದಾ ಅಕ್ವೇರಿಯಂ ಬಿಡಬಾರ್ದು. ಓಕೆ, ಅದಾದ ಮೇಲೆ ಹಿಂಗೆ ಬಿಡಬೇಕು. ಬಿಟ್ರೆ ಹೊಸ ಫಿಶ್ ಕೂಡ ಕಾಣ್ತಿದೆ. ಆಲ್ರೆಡಿ ಒಂದು ಡೆತ್ ಆಗಿಬಿಟ್ಟಿದೆ ನೋಡಲ್ಲಿ. ಅಲ್ಲಿ ಇದು